ಚನ್ನಬಸವೇಶ್ವರ ದೇವರು ಬಂದ್ಬಿಟ್ಟು ಅವರಿಗೆ ಮಕ್ಕಳದಾರ, ಆ ಮಕ್ಕಳು ಬಂದು ಬನ್ನಿ ಕೊಡ್ತಾರ ಅನ್ನೋದು ಒಂದು ಟಾಪಿಕ್ ಇಲ್ಲ 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 ತಪ್ಪು 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 ಅದು ಅದ್ರ ನಿಜವಾದ ಸ್ಟೋರಿ ನಿಜವಾದ ಸ್ಟೋರಿ ಏನಂತಂದ್ರೆ ಆನಂದ್ ಸಿಂಗ್ ಅವರ ಮಗ ಸಿದ್ಧಾರ್ಥ ಸಿಂಗ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ 21 ತಲೆ ನನಗೆ ಗೊತ್ತಿದ್ದ ಮಟ್ಟಿಗೆ 3 ಬಾರಿ ಅಥವಾ 5 ಬಾರಿ ಸುತ್ತಿ ಈ ದೇವಸ್ಥಾನದ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಅವರಿಗೆ ಒಪ್ಪಿಸಿದ್ರು. ಏನು ವೀರಗಾಸೇಶ್ವರ ಅಂದ್ರೆ? ಈ ಡಮರ ಬಾರ್ಸ್ಕೊಂತ ಅವರು ಒಡ್ಕುಳಿ ಹೇಳ್ತಕ್ಕಂಥದ್ದು, ಶಸ್ತ್ರ ಹಾಕ್ತಕ್ಕಂಥದ್ದು, ಅಲ್ಲೇ ವೀರಭದ್ರ ಅಂತಂದು ಹೇಳಿ ಇದು ಮಾಡ್ತಕ್ಕಂಥದ್ದು. ಆ ದೇವತೆಗಳು ಫಸ್ಟ್ ಬಂದು ಇಲ್ಲೇ ಕೂಡದು. ಇಲ್ಲ 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 ಇಲ್ಲಿಗೆ, ಯಾಕಂದ್ರೆ ಇಲ್ಲಿ ನಮಗೆ ಜಾಗ ಆಗಲ್ಲ. ಅಲ್ಲ, ಒಂದ್ ಪಲ್ಲಕ್ಕಿಯಿಂದ 500 ಜನ ಬಂದ್ರ ಸುಮಾರು 25 ಪಲ್ಲಕ್ಕಿ ಎಷ್ಟು ಜನ ಸೇರ್ಬೋದು? ಇಲ್ಲ, ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯುವಕರ ತಂಡದಲ್ಲೇ ಒಂದಿಷ್ಟು ಬದಲಾವಣೆ ಆಗುತ್ತೆ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಏನು ಆಯುಧ ಪೂಜೆ ದಿನ ಇಲ್ಲಿ ಎಲ್ಲ ದೇವತೆಗಳು ಎಲ್ಲ ಗ್ರಾಮ ದೇವತೆಗಳು ಮತ್ತು ಹೊಸಪೇಟೆ ನಾಯಕರ 7 ಕೇರಿ ದೇವತೆಗಳು, ಇಲ್ಲಿ ಕಮಲಾಪುರದ ನಾಯಕರ 7 ಕೇರಿ ದೇವತೆಗಳು ಇಲ್ಲಿ ಬನ್ನಿ ಮುಡಿಬೇಕಾದ್ರೆ ಅವಾಗ ಚನ್ನಬಸವೇಶ್ವರನ ಉಚ್ಚಾಯ ಮೂರ್ತಿಯನ್ನ ಬಸವನದುರ್ಗದಿಂದ ತಂಬರ್ತಾರೆ. ಅದು ಮೊದಲಿಗೆ ಏನಾಗಿತ್ತು ಅಂತಂದರೆ ಅದು ಕಟ್ಟಿಗೆ ಮೂರ್ತಿ ಆಗಿತ್ತು. ಕಟ್ಟಿಗೆ ಮೂರ್ತಿಗೆ ಬಣ್ಣ ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ರು. ಬಟ್ ಆ ನಂತರ ಏನಾಯ್ತು ಅಂತಂದರೆ ಆನಂದ್ ಸಿಂಗ್ ಅವರ ಮಗ ಸಿದ್ಧಾರ್ಥ ಸಿಂಗ್ ಅವ್ರು ಏನು ಮಾಡಿದ್ರು ಅಂತಂದರೆ ಇಲ್ಲಿಗೆ ಒಂದ್ಸಲ ಬಂದಾಗ ಅವ್ರ ಮನಸ್ಸಿಗೆ ಏನೋ ಒಂಥರ ಅವ್ರಿಗೊಂದು ಅನುಭವ ಆಯ್ತು. ಇಲ್ಲಿ ಒಂಥರ ಅವರಿಗೆ ಯಾವುದೇ ರೀತಿ ಒಂದು ಅನುಭವ ಆಯ್ತು ಅಂದರೆ ಇಲ್ಲಿ ಯಾವುದೋ ಏನೋ ಒಂದು ಶಕ್ತಿ ಐತೆ ಅನ್ನೋದು ಅವ್ರಿಗೆ ಅವರ ಒಂದು ಇದಕ್ಕೆ ಬಂತು, ಅವ್ರಿಗೆ ಅನುಭವ ಬಂತು. ಹಂಗಾಗಿ ನಾನು ಈ ಕ್ಷೇತ್ರಕ್ಕೆ ಏನಾದರೂ ನಾನು ಮಾಡಲೇಬೇಕು, ಏನಾದರೂ ಕೊಡುಗೆ ಕೊಡಲೇಬೇಕಂತಂದೇಳಿ ಅವ್ರು ಏನು ಮಾಡಿದ್ರು, 21 ತಲೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅಂದಾಜು 21 kg ಬೆಳ್ಳಿಯ ಒಂದು ಇವನ್ನ ಏನು ಬಿಸ್ಕೆಟು ಒಂದು ಪಾತ್ರದಲ್ಲಿ ಇಟ್ಕೊಂಡು 3 ಬಾರಿ ಬನ್ನಿ ಮಿಡಿತಕ್ಕಂಥ ಎಲ್ಲ ದೇವತೆಗಳು ಬನ್ನಿ ಮಿಡಿತಕ್ಕಂಥ ಬನ್ನಿ ಮರವನ್ನು ಕೆಳಗಡೆ ಹೌದು 3 ಬಾರಿ ಅಥವಾ 5 ಬಾರಿ ಸುತ್ತಿ ಈ ದೇವಸ್ಥಾನದ ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಅವರಿಗೆ ಒಪ್ಪಿಸಿದ್ರು. ನೀವು ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಮಾಡ್ರಿ. ಅದೇ ಒಂದು ಬೆಳ್ಳಿ ಮೂರ್ತಿಗಳಲ್ಲಿ ಇವರು ಚನ್ನಬಸವೇಶ್ವರನ ಒಂದು ಮಂಟಪ ಮಾಡ್ಯಾರ, ಮತ್ತೆ ಮೂರ್ತಿ ಕೂಡ ಮಾಡ್ಯಾರ. ಚನ್ನಬಸವೇಶ್ವರ ಮೂರ್ತಿ ಬೆಳ್ಳಿ ಮೂರ್ತಿ ಐತಿ, ಕಟ್ಟಿಗೆ ಮೂರ್ತಿ ಇಲ್ಲ. ಈಗ ಫಸ್ಟ್ ಕಟ್ಟಿಗೆ ಮೂರ್ತಿ ಇತ್ತು ಫಸ್ಟ್ ಪ್ರಾರಂಭದಲ್ಲಿ ಕಟ್ಟಿಗೆ ಮೂರ್ತಿನೇ ಬರ್ತಾ ಇತ್ತು. 4 ಜನ ಓರ್ತಾ ಇದ್ರು. ಅದು ಉಚ್ಚಾಯ ಅಂತ ಕರಿತೀವಿ ನಾವು, ಪಲ್ಲಕ್ಕಿ ಅಂತ ಕರಿಯಲ್ಲ. ಪಲ್ಲಕ್ಕಿ ಬೇರೆ, ಉಚ್ಚಾಯ ಬೇರೆ. ಉಚ್ಚಾಯ ಬಂದು ಇಲ್ಲಿ ಕೂಡೋದು. ಇಲ್ಲಿ ಕುಳಿತ ನಂತರ ಈ ಜಾಗದಲ್ಲಿ ಉಚ್ಚಾಯ ಕುಂತ್ಕಂದ್ರೆ ಆ ಪಕ್ಕದಲ್ಲೇ ನಿಜಲಿಂಗಮ್ಮ, ಬಾಣದ್ಕೇರಿ ನಿಜಲಿಂಗಮ್ಮ ಪಕ್ಕದಲ್ಲಿ, ಆಕಿ ಪಕ್ಕದಲ್ಲಿ ಮ್ಯಾಸ್ಕೇರಿ ಹುಲಿಗೆಮ್ಮ ಮತ್ತು ಕೊಂಗಮ್ಮ. ಅದ ನಂತರ ಬೇರೆ ಅಮ್ಮನವ್ರ ಆ ಕಡೆ ಕೂಡೋದು. ಆಮೇಲೆ ಈ ಕಡೆಗೆ ಉಚ್ಚಾಯದ ಪಕ್ಕದಲ್ಲಿ ತಳವರಕೇರಿ ರಾಮಪುರ ದುರ್ಗಮ್ಮ. ಮತ್ತೆ ಉಳಿದ ಜಾಗ ಬೇಕಾಗತ್ತೆ, ಯಾಕಂದ್ರೆ 1000 ಮಂದಿ ಬರ್ತಕ್ಕಂಥವ್ರು ದರ್ಶನಕ್ಕೆ. ಇಲ್ಲಿ ಇದು ಅದು ವೀರಗಾಸೆ, ಈ ಡಮರ ಬಾರ್ಸ್ಕೊಂತ ಅವರು ಒಡ್ಕುಳಿ ಹೇಳ್ತಕ್ಕಂಥದ್ದು, ಶಸ್ತ್ರ ಹಾಕ್ತಕ್ಕಂಥದ್ದು, ಅಲ್ಲೇ ವೀರಭದ್ರ ಅಂತಂದು ಹೇಳಿ ಇದು ಮಾಡ್ತಕ್ಕಂಥದ್ದು. ಅದಾದ ನಂತರ ಈ ಸ್ವಾಮೀಜಿಯವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಇಡೀ ಪೂರ್ತಿ ಚರಗ ಚೆಲ್ಲಿ ಬರ್ತಕ್ಕಂಥದ್ದು. ಒಂದೊಂದು ಚರಗ ಅಂದ್ರೆ ನೀರು ಅಲ್ಲಲ್ಲ, ಅನ್ನದ ಒಂದು ಬುತ್ತಿ, ಮುಟಿಗೆ ಒಂದು ರಾಗಿ ಮುದ್ದೆ ಟೈಪ್. ಅದಕ್ಕೆ ಅರಿಶಿನ ಪುಡಿನ ಕಲಿಸಿ ಉಂಡಿ ಕಟ್ತೀವಿ. ಈ ಕಡೆಗೆ ಒಬ್ರು ಅವನು ಒಕ್ಕಂತ ಹೋಗ್ತೀವಿ. ನಮಗೆ ಶಸ್ತ್ರ ಹಾಕಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಡೀ ಪೂರ್ತಿ ಇಲ್ಲಿ ಈ ಮೆಟ್ಲು ಹೇಳೋದು ಸೀದಾ ಆ ರೀತಿ ಅಂದ್ರೆ ಸರೌಂಡಿಂಗ್ ಅಮ್ಮನವ್ರು ಬನ್ನಿ ಮುಡಿಯೋ ಜಾಗ ಎಲ್ಲೆಲ್ಲಿ ಆ ಸರೌಂಡಿಂಗ್ ಪೂರ್ತಿ ಅವ್ರನ್ನ ಕರ್ಕೊಂಡು ಸೀದಾ ಹೋಗಿ ಅದು ಬನ್ನಿ ಮರ ಸುತ್ತಿಕೊಂಡು ಅದೆಲ್ಲ ರೆಡಿ ಮಾಡ್ಕೊಂಡು ಪೂರ್ತಿ ಇವ್ರು ಮತ್ತೆ ಬಂದು ಗುಡಿ ಸೇರಿದ ಮೇಲೆನೆ ಈತ ಬನ್ನಿ ಮಡಿಯಕ್ಕೆ ಹೊರಡ್ತಾನೆ. ಅದು ಸುತ್ತು ಮಾಡಿದಂಗ್ರಿ ಶುದ್ಧೀಕರಣ. ನಾವು ಒಂದು ಸರ್ ಇವಾಗ ಹೊಸಪೇಟೆಗಿಂತ ಬರ್ತಾವಲ್ಲ ದೇವರು, ಯಾರು ದೇವತೆಗಳು ಪ್ಲಸ್ ಕಾಮಲಾಪುರ್ಲಿಂದ ಬರ್ತಕ್ಕಂಥ ದೇವತೆಗಳು, ಮತ್ತೆ ಅದು ನಾಗೇನಹಳ್ಳಿ ಪಕ್ಕದಲ್ಲಿ ಚಿತ್ತವಾಡಿಗೆ ಅವೆಲ್ಲ ಏನ ದೇವತೆಗಳು ಬರ್ತಾರಲ್ಲ, ಆ ದೇವತೆಗಳು ಫಸ್ಟ್ ಬಂದು ಇಲ್ಲೇ ಕೂಡದು. ಇಲ್ಲ ಇಲ್ಲಿಗೆ, ಯಾಕಂದ್ರೆ ಇಲ್ಲಿ ನಮಗೆ ಜಾಗ ಆಗಲ್ಲ. ಇಲ್ಲಿ ಏನಂತಂದ್ರೆ ಆತನ ಉಚ್ಚಾಯ ಮೂರ್ತಿ ಕುಂತ ಬಿಟ್ರೆ ಬಾಣದ್ಕೇರಿ ನಿಜಲಿಂಗಮ್ಮ, ಅದ್ರ ಪಕ್ಕದಲ್ಲಿ ಹೊಸಪೇಟೆಯ ಮ್ಯಾಸ್ಕೇರಿ ಹುಲಿಗಮ್ಮ ಕೊಗಮ್ಮನ ಮೂರ್ತಿ, ಹುಲಿಗಮ್ಮ ಕೊಗಮ್ಮ ಒಂದು ಪಲ್ಲಕ್ಕಿ, ಮತ್ತೆ ಕಮಲಾಪುರದ ನಿಜಲಿಂಗಮ್ಮನ ಪಲ್ಲಕ್ಕಿ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಎಡಭಾಗದಲ್ಲಿ ಆತನ ಪಕ್ಕದಲ್ಲಿ ತಳವರಕೇರಿ ರಾಮಪುರದ ಒಂದು ಪಲ್ಲಕ್ಕಿ ಅಷ್ಟೇ. ಇನ್ನು ಉಳಿದ ಪಲ್ಲಕ್ಕಿಗಳು ಎಲ್ಲಿ ಕೂರ್ತಿದ್ವು ಅಂದ್ರೆ ಇಲ್ಲಿ ಕುದುರ್ತಾವ ಲೈನ್ ಆಗಿ. ಇಲ್ಲಿ ಬರ್ರಿ. ಈಗ ಮೆಟ್ಲಿದೆ, ಅವ ಮೆಟ್ಲಿರ್ತಿದ್ದಿಲ್ಲ, ಲೈನಕ್ಕೆ ಪಲ್ಲಕ್ಕಿ ಕುಂತ್ಬಿಡ್ತದೆ ಎಲ್ಲವೂ. ಇಲ್ಲಿ ಎಲ್ಲ ಪಲ್ಲಕ್ಕಿಗಳು ಇಲ್ಲೆಲ್ಲ ಯುವಕರ ತಂಡ ಕಾಲ್ನಾಗ ಜಾಗಿಲ್ಲ,
ಕಾಲಕ್ಕೆ ಜಾಗನೇ ಇಲ್ಲ ಅಷ್ಟು ಎಲ್ಲ ಪಲ್ಲಕ್ಕಿಗಳು ನೀಟಾಗಿ ಎಲ್ಲ ಪಲ್ಲಕ್ಕಿ ಅಲ್ಲ ಒಂದ್ ಪಲ್ಲಕ್ಕಿ ಹಿಂದೆ 500 ಜನ ಬಂದ್ರ ಸುಮಾರು 25 ಪಲ್ಲಕ್ಕಿ ಎಷ್ಟು ಜನ ಸೇರ್ಬೋದು? ಇಲ್ಲ, ಅವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯುವಕರ ತಂಡದಲ್ಲೇ ಒಂದಿಷ್ಟು ಬದಲಾವಣೆ ಆಗುತ್ತೆ. ಅಲ್ಲಿ ಬನ್ನಿ ಮಿಡಿಯಬೇಕಾದ್ರೆ ಅಲ್ಲಿಗೆ ಹೋಗ್ಬಿಡ್ತಾರೆ ಅವರು. ಅಲ್ಲಿ ಬಹಳ ರಶ್ ಇರೋದು. ಅಲ್ಲಿ ಒಂದು 10 ಮಂದಿ ಪಾಲ್ಕಿ 10 ಮಂದಿ 15 ಮಂದಿ ಪಲ್ಲಕ್ಕಿನ ಹೊತ್ತಂಬಂದ್ಬಿಡ್ತಾರ. ಅಲ್ಲೇ ಬಹಳ ರೆಸ್ಟ್. ಅಲ್ಲಿ ಹೋಗ್ಬಿಡ್ತಾರೆ, ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾರ. ಇಲ್ಲಿ ಪಾಲ್ಕಿ ಒಪ್ಸಿ ಅಲ್ಲಿಗೆ ಹೋಗ್ಬಿಡ್ತಾರೆ ಎಲ್ಲ. ಆಮೇಲೆ 10 ಮಂದಿ ಆ ಪಾಲ್ಕಿನ ಹೊತ್ಕೊಂಡು ಈಗ ಆತ ಚನ್ನಬಸವೇಶ್ವರ ಅಥವಾ ಇಬ್ರು ಅಲ್ಲಿಗೆ ಬಡ್ಕಂತ ಮುಂದಕ್ಕೆ ಹೋದಂಗಲ್ಲ, ಆತ ಅವರಿಂದ ಸ್ವಾಮೀಜಿ ಅವ್ರು ಇರ್ತಾರೆ. ಸ್ವಾಮೀಜಿ ಅವರಿಂದ ಚನ್ನಬಸವೇಶ್ವರಂದು ಉಚ್ಚಾಯ, ಅದ್ರ ಜೊತೆ ಎಲ್ಲ ಪಲ್ಲಕ್ಕಿಗಳು ಸೀದಾ ಈಗ ಹೋಗಿ ಇಲ್ಲಿಂದ ಹೋಗಿ ಪೂರ್ತಿ ಆ ಹೊಲಗಳೆಲ್ಲ ದಾಟಿ ಅಲ್ಲಿಗೆ ಬರ್ಬೇಕಂದ್ರೆ ಒಂದು 5 ನಿಮಿಷ ಅಲ್ಲಿ ನಿಂತು ಬಿಡ್ತಾರ. ಅಲ್ಲಿ ನಿಂತಗಳಿಗೆ ಎಲ್ಲ ಜನಗಳು ಇಲ್ಲಿ ಆ ಕಡೆ ಈ ಕಡೆಗೆ ಚೆದರಿರ್ತಕ್ಕಂಥವ್ರು ಎಲ್ಲರೂ ಬನ್ನಿ ಕಾರ್ಯಕ್ರಮ ನೋಡೋಕೆ ಅಲಾಟ್ ಆಗಿಬಿಡ್ತಾರ. ಎಲ್ಲರೂ ಸಾವಿರಾರು ಮಂದಿ ಸೇರಿಬಿಡ್ತಾರೆ. ಅಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಿತ್ತು. ಆತನ ಜೊತೆಗೆ ಎಲ್ಲ ದೇವತೆಗಳು ಬನ್ನಿ ಮಿಡಿತಾವ. ಎಲ್ಲ ದೇವತೆಗಳು ಆತನ ಜೊತೆಗೆ 3 ಸಲ ಬನ್ನಿ ಮುಡಿದ ನಂತರ 5 ಸಲ ಬನ್ನಿ ಮುಡಿದ ನಂತರ ಎಲ್ಲ ಪಲ್ಲಕ್ಕಿಗಳು ಓಟ ಸ್ಟಾರ್ಟು. ಅಲ್ಲಿಂದ ಪುನಃ ಮತ್ತೆ ವಾಪಸ್ ಮತ್ತೆ ಅದೇ ಜಾಗಕ್ಕೆ. ಎಲ್ಲಿ ನೀವು ಕೇರಿಗಳು ಅಲ್ಲ ಸರ್, ಯಾವ್ದೋ ಒಂದು ಪ್ಲೇಸ್ ಹೇಳಿದ್ರಲ್ಲ, ಅದೇ ಉಕ್ಕಡ. ಅಲ್ಲಿಗೆ ಹೋಗಿ ಉಕ್ಕಡದಾಗ ಹೋಗಿ ಏರಿಸ್ಬಿಡ್ತಾರ. ಅಲ್ಲಿಂದ ಮೆರವಣಿಗೆ. ಅಲ್ಲಿಂದ ರಾತ್ರಿಯಿಂದ ಬೆಳತನಕ ಡೊಳ್ಳು ಕುಣಿತ, ಕೋಲ, ಉಕ್ಕಡದಿಂದ ಮತ್ತೆ ಏರಿಯಾ ಒಳಗ ಮತ್ತೆ ಆ ಉಕ್ಕಡದಿಂದ ಮತ್ತೆ ನಮ್ಮ ಕೇರಿ ಒಳಗಡೆ ಪ್ರವೇಶ ಇಂಡಿವಿಜುವಲ್ ಅಲ್ಲಿ ಉಕ್ಕಡದಲ್ಲಿ ಬಂದು ಸಂಜೆ 6:30-7 ಗಂಟೆಗೆ ಇಲ್ಲಿಂದ ಅಲ್ಲಿಗೆ ಹೋಗಿ ರೀಚ್ ಆಗ್ತಾವ. ಭಜನಿ ಎಲ್ಲ ರಾತ್ರಿಯಿಂದ ಬೆಳತನಕ ಕೋಲಾಟ, ಭಜನೆ, ಡೊಳ್ಳು ಕುಣಿತ, ಮತ್ತೆ ಆಮೇಲೆ ಏನು ಸೋಬನ ಪದ ಹೇಳ್ತಕ್ಕಂಥ ಪ್ರತಿಯೊಂದು ತಂಡಗಳು ಇವೆಲ್ಲ ರಾತ್ರಿಯಿಂದ ಬೆಳತನಕ ಬಹಳ ವಿಜೃಂಭಣೆಯಿಂದ ನಡೀತಾವ. ಕಾರಣ ಏನಂತಂದ್ರೆ ಅಲ್ಲಿ ಆ ವಿಜೃಂಭಣೆಗೆ ಕಾರಣ ಏನಂತಂದ್ರೆ ಆ ಡೊಳ್ಳು ಬಿಡ್ತಕ್ಕಂಥವ್ರು ಕೂಡ ಸಾಮಾನ್ಯರಲ್ಲ. ಸಣ್ಣ ಮೋರಿಯರ್ ಅಂದ್ರೆ ಅವರು ಹೆಸರುವಾಸಿ ಆಗಿರ್ತಕ್ಕಂಥವ್ರು. ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ದೆಹಲಿಯಲ್ಲಿ ಹೋಗಿ ಅವರು ಡೊಳ್ಳು ಬಡ್ತಕ್ಕಂಥವ್ರು, ಅಷ್ಟು ಫೇಮಸ್ ಆಗಿರ್ತಕ್ಕಂಥವ್ರು. ಅದೇ ರೀತಿ ಬೇರೆ ಬೇರೆ ಈ ಕಡೆಗೆ ನಂದಿಬಂಡಿ ಮತ್ತೆ ಓಬಳಾಪುರ ಮತ್ತೆ ಮಲ್ಪನಗುಡಿ, ಪನ್ನಾಕ್ನಹಳ್ಳಿ ತಂಡಗಳು ಕೂಡ ಬರ್ತಾವ. ಡೊಳ್ಳಿನ ತಂಡಗಳು ಬರಲ್ಲ ಅಲ್ಲಿ ಬಡಿಯಲ್ಲ. ಅವೆಲ್ಲ ತಂಡಗಳು ಬರ್ತಾವ, ಡೊಳ್ಳಿನ ತಂಡಗಳು. ರಾತ್ರಿಯಿಂದ ಬೆಳತನಕ ಬಹಳ ವಿಜೃಂಭಣೆಯಿಂದ ಎಲ್ಲಾ ದೇವತೆಗಳು ಸಾಕ್ತಾನೆ ಬರ್ತಾವ. ಸಾಕ್ತಾನೆ ಬಂದಾಗ ರಾತ್ರಿ 1 ಗಂಟೆಗೆ ಅವರಿಗೆಲ್ಲರೂ ಉಪಹಾರದ ವ್ಯವಸ್ಥೆ ಆದ ನಂತರ ಬೆಳಿಗ್ಗೆ 6 ಗಂಟೆ ಮೇಲೆ ಎಲ್ಲಾ ದೇವತೆಗಳು ತಮ್ಮ ಗುಡಿ ಪ್ರವೇಶ ಮಾಡ್ತಾವ. ಅವರೆಲ್ಲ ಬಸವೇಶ್ವರನ ತಂಗಿಯರು. ಸರ್ ಇನ್ನೊಂದು ಏನಂದ್ರೆ ಟಾಪಿಕ್ ಏನಂದ್ರೆ ಇವಾಗ ಹೊಸಪೇಟೆ ಜನರನ್ನ ಕೇಳ್ರಿ, ಇಲ್ಲ ಸುತ್ತಮುತ್ತಳ್ಳಿ ಕೇಳ್ರಿ, ಒಂದು ಧರ್ಮದ ಗುಡ್ಡದಾಗ ಏನು ಆಚರಣೆ ನಡೀತೈತೆ ಅಂತಾರಲ್ಲ, ಮೈಸೂರಿನ ದಸರಾ ನಡೆದು ಅದು 1ನೇ ಸ್ಥಾನದ, ಇದು 2ನೇ ಸ್ಥಾನದ ಅಂತಂದೇಳಿ ಅವಾಗ್ಲಿದ್ದನ್ನು ಹೇಳ್ಕೊಂತ ಬಂದಿದ್ದಾರೆ. ಹೌದಾ? ಇಲ್ಲಿಂದ ಏನಂದ್ರೆ ಇವಾಗ ಚನ್ನಬಸವೇಶ್ವರ ದೇವರು ಬಂದ್ಬಿಟ್ಟು ಅವರಿಗೆ ಮಕ್ಕಳದಾರ, ಆ ಮಕ್ಕಳು ಬಂದು ಬನ್ನಿ ಕೊಡ್ತಾರ ಅನ್ನೋದು ಒಂದು ಟಾಪಿಕ್. ತಪ್ಪು. ಅದು ಅದ್ರ ನಿಜವಾದ ಸ್ಟೋರಿ ಏನಂತಂದ್ರೆ ಈ ಚನ್ನಬಸವೇಶ್ವರದನಲ್ಲ, ಚನ್ನಬಸವೇಶ್ವರನ ಅಕ್ಕಪಕ್ಕದಲ್ಲಿ ಬನ್ನಿ ಮಿಡಿತಕ್ಕಂಥ ಎಲ್ಲಾ ಹೆಣ್ಣು ದೇವತೆಗಳು ಆತಗ ತಂಗಿಯರ ಸಮಾನ. ತಂಗಿಯರೇ. ಆತಗ ಮೂಲವಾದ ಪ್ರಥಮ ಆದ್ಯತೆಯ ತಂಗಿ ಯಾರಂತಂದ್ರೆ ನಿಜಲಿಂಗಮ್ಮನ ಆತನ ತಂಗಿ. ನಿಜಲಿಂಗಮ್ಮ ಯಾವ ಏರಿಯಾ ಸರ್? ಅಲ್ಲಿ ನಾವು ಈಗ ಹೊಸಪೇಟೆಯಲ್ಲಿ ನೀವು ತಗೊಂಡಂತಂದ್ರೆ ಬಾಣದಕೇರಿ ದೇವತೆ ಯಾರಂತಂದ್ರೆ ನಿಜಲಿಂಗಮ್ಮ. ಆಮೇಲೆ ಕಮಲಾಪುರದಲ್ಲಿ ಮನ್ಮಥಕೇರಿ ದೇವತೆ ಯಾರಂತಂದ್ರೆ ನಿಜಲಿಂಗಮ್ಮ. ಚಿತ್ತವಾಡಿಗೆಯಲ್ಲಿ ಅಲ್ಲಿರ್ತಕ್ಕಂಥ ಹೊರಕೇರಿ ಚಿತ್ತವಾಡಿಗೆ ಅಂತಂದ್ರೆ ಶುಗರ್ ಫ್ಯಾಕ್ಟರಿ ಅಪೋಸಿಟ್ ನಾಗನಹಳ್ಳಿ ನಿಜಲಿಂಗಮ್ಮ ಅದಾಳ. ಹಿಂಗ ಬೇರೆ ಬೇರೆ ಕಡೆ ಇದೆ. ಆಮೇಲೆ ಹೊಸಪೇಟೆಯಲ್ಲಿ ಕೂಡ ಇಲ್ಲಿಗೆ ಬನ್ನಿ ಮುಡಿಯಕ್ ಬಾರದೆ ಇರ್ತಕ್ಕಂಥ ಒಂದು 10-12 ನಿಜಲಿಂಗಮ್ಮನ ದೇವಸ್ಥಾನಗಳು ಕೂಡ ಹೊಸಪೇಟೆಗೆ ಇದೆ ಸುತ್ತಮುತ್ತ. ಬಟ್ ಅವರು ಪಲ್ಲಕ್ಕಿ ತಗೊಂಡು ಹಿಂಗ್ ಬನ್ನಿ ಮುಡಿಯಕ್ ಬರಲ್ಲ. ಕೆಲವರು ಬರ್ತಾರೆ, ಕೆಲವರು ಅವರು ಮಾತಾಡ್ಕೊಂಡಿದ್ದಾರೆ. ಈಗ ಒಂದೇ ಹೆಸರಿನವರು 4-5 ಮಂದಿ ಇದೀವಿ, ಒಬ್ಬಕ್ಕೆ ಹೋದ್ರೆ ಸಾಕು. ಇದು ಕಾರ್ಯಕ್ರಮ ಪ್ರಾರಂಭ ಆಗೋದು. ಯಾಕಂದ್ರೆ ಕತ್ಲಾಗದ ಒಳಗಡೆನೆ ಬನ್ನಿ ಮುಡಿದ್ರೆ ಎಲ್ಲರನ್ನು ನೋಡ್ಬೇಕನ್ನೋ ಆಸೆ ಎಲ್ಲ ಸುತ್ತಲೂ ಪೊಲೀಸ್ ಬಂದೋಬಸ್ತ್ನಲ್ಲೇ ನಡೀತಕ್ಕಂಥದ್ದು. ಬಿದಿರಿಗೆಲ್ಲ ಪೂರ್ತಿ ಕಟ್ಟಿರ್ತಾರ ಬನ್ನಿ ಮರದ ಹತ್ರ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಯಾರು ಒಂದು 100 ಮಂದಿ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ಬಿದ್ದಿರಬಾರ್ದು ಅಂತ ರೀತಿಯಲ್ಲಿ ಅವರು ಬಂದೋಬಸ್ತ್ ಮಾಡಿರ್ತಾರೆ. ಎಲ್ಲರೂ ಆ ಬಿದಿರು ಹೊರಗಡೆ ನಿಂದಿರ್ಬೇಕು ನಾವು. ಯಾಕಂದ್ರೆ ಎಲ್ಲ ಒಂದೊಂದು ದೇವತೆಯಿಂದ 500-500 ಜನ ಬಂದಂತಂದ್ರೆ ಒಳಗಡೆ ಗುಂಪುಗಾರಿಕೆ ಆಗಿ ಓಡೋ ಸಂದರ್ಭದಲ್ಲಿ ಸ್ಪೀಡ್ ಆಗಿ ಅಲ್ಲಿ ಅವರು ನಾವು ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡಿದೀವಿ. ಅದೊಂದು ನಾನು ಈಗ ಈ ಸಂದರ್ಭದಲ್ಲಿ ಹೇಳಕ್ ನಾನು ಏನ್ ಇಷ್ಟಪಡ್ತೆ ಅಂದ್ರೆ,
ಈ ಚನ್ನಬಸವೇಶ್ವರನ ಮೂರ್ತಿ ಹೊರ್ತಕ್ಕಂಥವ್ರು ನಿಧಾನವಾಗಿ ನಡೆದ್ರೆ ಆ ದೇವತೆಗಳು ಕೂಡ ನಿಧಾನವಾಗಿ ಬರ್ತಾವೆ, ಅವಾಗ ಯಾವುದೇ ಗಲಾಟೆ ಸಂಭವಿಸಲ್ಲ. ಬಟ್ ಆದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಸ್ಪೀಡಾಗಿ ಓಡೋದ್ರಿಂದ ಇವರು ಸ್ಪೀಡಾಗಿ ಓಡೋದ್ರಿಂದ ಕೆಲವು ದೇವತೆಗಳ ಪಲ್ಲಕ್ಕಿ ಮುರಿದದ್ದು ಉಂಟು, ಬೊಂಬು ಹೊತ್ಕೊಂಡು ಹೋಗ್ತಕ್ಕಂಥವು ಮುರಿದದ್ದು ಉಂಟು. ಯಾಕಂದ್ರೆ ಅಷ್ಟು ಗಲಾಟೆಯಲ್ಲಿ ತಿಕ್ಕಾಟ ಜಾಸ್ತಿ ಆಗುತ್ತೆ, ಜಾಗ ಕಡಿಮೆ ಇದೆ. ಎಷ್ಟು ಅವರು ಪೊಲೀಸರು ಬಂದೋಬಸ್ತ್ ಮಾಡಿದ್ರು ಕೂಡ ನುಗ್ಗಿ ಬಿಡ್ತಾರ. ಅಂದ್ರೆ 100 ಜನ ಪೊಲೀಸರು ಇದ್ರೆ ಒಂದು 500 ಜನ ಇವರು ಯುವಕರು ಇರ್ತಾರ. ಆ ಯುವಕರು ನುಗ್ಗಿ ಬಿಡ್ತಾರ. ಅವ್ರ ಎಷ್ಟು ತಡೆಗಟ್ಟಿದ್ರು ಕೂಡ ಅವ್ರಿಗೆ ಪಾಲ್ಕಿಯಿಂದ ಇಷ್ಟೇ ಜನ ಇರ್ಬೇಕಂತ ಒಂದು ಇದನ್ನ ತಗೊಳ್ತಾರ. ಮೊದಲಿಗೆಲ್ಲ ಅವರು ಟೋಕನ್ ಕೊಟ್ಟಿದ್ರು ನಮಗೆ. ಮೊದಲಿಗೆಲ್ಲ ಅವರು ನಮಗೆ ಬ್ಯಾಡ್ಜ್ ಕೊಟ್ಟಿದ್ರು. ಇಷ್ಟ ಬ್ಯಾಡ್ಜ್ ಇದ್ರೆ ಮಾತ್ರ ಒಳಗ್ ಬಿಡ್ತು ಅಂತಂದು ಹೇಳಿ. ಆದ್ರೆ ಇವತ್ತಿನವರೆಗೆ ಈ ಜನಗಳು ಜಾಸ್ತಿ ನುಗ್ಗೋದ್ರಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ. ಅವರಿಂದ ಆಗ್ಲಾರ್ದ ಅವ್ರು ಸರ್ಕೊಂಡ್ಬಿಡ್ತಾರ ಪೊಲೀಸರು ಅವರು. ಯಾಕಂದ್ರೆ ಅವ್ರ ಮೇಲೆ ನುಗ್ಗಿ ಬಿಡ್ತಾರ. ನಾನೇ ಕಣ್ಣಾರ ನೋಡಿರ್ತಕ್ಕಂಥದ್ದು ಎಷ್ಟೋ ಜನ ಪೊಲೀಸರು ಬಿದ್ದದ್ದು, ಅವರು ಪೊಲೀಸರ ಎದುರಿಕೆ ಹಿಂದಕ್ಕೆ ಓಡಾಗಿರ್ತಕ್ಕಂಥದ್ದು, ಪೊಲೀಸ್ ಮೇಲೆ ಬಿದ್ದಿರ್ತಕ್ಕಂಥದ್ದು, ಪೊಲೀಸರು ಗಾಯಗೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನಡೆದುಂಟು. ಕಾರ್ತಿಕ ಚತುರ್ಥಿ ವರ್ಷ ಇಲ್ಲಿ ಕಾರ್ತಿಕನ ನಡೀತದೆ. ಕಾರ್ಯಕ್ರಮ ಅಮಾವಾಸ್ಯೆ, ಕಾರ್ತಿಕ ಚಟ್ಟಿ ಅಮಾವಾಸ್ಯೆ ಅಂತ ಹೇಳಿ ಬರುತ್ತೆ. ಅದಾದ ನಂತರ ಮುಂದೆ ಸೋಮವಾರ ದಿನ ಸರ್ ಇಲ್ಲಿ ವಾರ್ಷಿಕ ವರ್ತನ ಆಚರಣೆಗಳು ಯಥ ಪ್ರಕಾರ ನಡೀತಾವೆ. ಶ್ರಾವಣ ಮಾಸದಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡ್ತಕ್ಕಂಥದ್ದು. ಜನರು ಅವಾಗೆಲ್ಲ ಏನಾಗ್ತದೆ ಅಂತಂದ್ರೆ ಅವಾಗ ಹೊಸಪೇಟೆಯಿಂದ, ಕಮಲಾಪುರದಿಂದ, ಬೇರೆ ಬೇರೆ ಏರಿಯಾದಿಂದ ಎಲ್ಲ ಮಂದಿ ಬರ್ತಾರೆ. ಕಾರ್ತಿಕ ಮಾಸದಲ್ಲಿ ಕೂಡ ಬರ್ತಾರೆ. ವಾರ್ಷಿಕ ವರ್ತನದ ಆಚರಣೆಗಳು ಇವರು ಪ್ರತಿ ಸಲ ಏನೇನಿದ್ದಾವೆ ಎಲ್ಲನೂ ಮಾಡ್ಕೊಂತ ಹೋಗ್ತಾರೆ. ಬಟ್ ಈ ಧರ್ಮದ ಗುಡ್ಡದ ಬಗ್ಗೆ ಮತ್ತು ಇಲ್ಲಿ ಬನ್ನಿ ಮರದ ಬಗ್ಗೆ ಬಹಳ ಅಪಾರವಾದ ಅಭಿಮಾನ. ನೀನು ಯಾರನ್ನ ಕೇಳ್ರಿ ಕೈ ಮುಗಿತಾರ. ಅಷ್ಟು ಇದು ಪರಿಶುದ್ಧವಾಗಿರ್ತಕ್ಕಂಥದ್ದು, ಮೌಲ್ಯಯುತವಾಗಿರ್ತಕ್ಕಂಥದ್ದು. ಇವತ್ತಿಗೆ ಕೂಡ ಇಲ್ಲಿ ಬಂದ್ರೆ ಎಲ್ಲರಿಗೂ ಒಂದು ಭಕ್ತಿ ಮೂಡಬೇಕು ಅಂತ ಜಾಗ ಇದು. ಇಲ್ಲಿ ಬಂದ್ರೆ ಭಕ್ತಿ ಮೂಡಬೇಕು ಅಂತ ಜಾಗ ಇರೋದ್ರಿಂದ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ನಡ್ಕೊಳ್ತಾರ. ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅದಕ್ಕೆ ಬಹಳ ಜಾಸ್ತಿ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅದನ್ನ ನೀರ್ ಹಾಕ್ಸ್ಕೊಂಡು ಬರ್ತಾರೆ. 5 ಕೊಡ ನೀರ್ ಹಾಕ್ಸ್ಕೊಂಡು ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಲಾಸ್ಟ್ ವಾರ ಅಥವಾ ಲಾಸ್ಟ್ ತಿಂಗಳ ಅಭಿಷೇಕ ಮಾಡಿಸ್ಕೊಂಡು ಹೋದ್ಮೇಲೆ ಅವ್ರಿಗೆ ಮಕ್ಕಳ ಫಲ ಅವೆಲ್ಲ ಅರಕೆಗಳು ಏನ್ ಅನ್ಕೊಂಡಿರ್ತಾರೆ ಕೆಲಸ ಆಗ್ತವೆ. ಆದರೆ ಈಗ ನಾನು ಹೇಳಿದೆ ನಿಮಗೆ ಹೊಸಪೇಟೆಯಲ್ಲಿ ರಾತ್ರಿಯಿಂದ ಬೆಳತನಕ ಒಂದು ದೇವತೆಯ ಪಲ್ಲಕ್ಕಿಯ ಹಿಂದೆ ಬರ್ತಕ್ಕಂಥ ಒಂದೊಂದು ಕೇರಿಗೆ ತಗಲುವ ಖರ್ಚು ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು. ಒಂದು ಕೇರಿಗೆ ಈ ದಸರಾ ಹಬ್ಬ ಆ ಒಂದು ಕೇರಿಗೆ ದೇವತೆ ಹಬ್ಬ ಮಾಡಿ ಮುಗಿಸ್ಬೇಕಂತಂದ್ರೆ 1 ಲಕ್ಷಕ್ಕಿಂತಲೂ ಹೆಚ್ಚಿನ ಖರ್ಚು ಬರುತ್ತೆ. ಖರ್ಚು ಜಾಸ್ತಿ ಬರುತ್ತೆ. ಯಾಕಂದ್ರೆ ಡೊಳ್ಳು ಬಡಿತಕ್ಕಂಥವ್ರಿಗೆ 50,000 ಕೊಡಬೇಕು. ಅದು ಇಂದಿನ ಮಾತು. ಇನ್ನು ಮುಂದೆ ಕೂಡ ಅವರು ಪ್ರತಿ ವರ್ಷ ಅದು ತಮ್ಮದು ರೇಟ್ ಜಂಪ್ ಮಾಡ್ಕೊಂಡು ಹೋಗ್ತಾರೆ ಅವರು. ಅಂದ್ರೆ ಹೋದ ವರ್ಷ ನೀವು 50,000 ಕೊಟ್ರಿ, ಈ ವರ್ಷ ನಮಗೆ 60,000 ಕೊಡ್ರಿ, ಬರೋ ವರ್ಷ 70,000 ಕೊಡ್ರಿ. ಇನ್ನು ಏರ್ಕೆಂತ ಹೋಗುತ್ತೆ. ಬೆಲೆ ಏರ್ಕೆಂತ ಹೋದಂಗಲ್ಲ ಅವು ಏರ್ಕೆಂತ ಹೋಗ್ತಾವ. ಹಾಗಾಗಿ ರಾತ್ರಿಯಿಂದ ಬೆಳತಕ್ಕಂಥ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿರ್ತಕ್ಕಂಥ ನಾಯಕ ಜನಾಂಗದವ್ರು ಎಲ್ಲ ಒಟ್ಟುಗೂಡಿ, ಯಜಮಾನರು, ಅಲ್ಲಿರ್ತಕ್ಕಂಥ ಯುವಕರು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಗುಂಪು ಜೀವನ ಸಾಗಿಸ್ತಕ್ಕಂಥವ್ರು ತಮ್ಮ ಆರ್ಥಿಕತೆಗೆ ತಕ್ಕಂತೆ ಎಲ್ಲ ನಾನು ಮೊದಲಿಗೆ ಹೇಳ್ದಂತೆ ಅವರು ದುಡ್ಡು ತಮ್ಮ ಇದ್ರ ಕೈಲಾದಷ್ಟು ನೀಡ್ತಾರೆ. ಅವರು ಕೂಲಿ ಮಾಡ್ತಕ್ಕಂಥವ್ರು ಇಷ್ಟಂತ ನೀಡ್ತಾರೆ, ಮತ್ತು ಎತ್ತು ಬಂಡಿ ಇರ್ತಕ್ಕಂಥವ್ರು ಇಷ್ಟಂತ ನೀಡ್ತಾರೆ, ಹೊಲ ಗದ್ದೆ ಇರ್ತಕ್ಕಂಥವ್ರು ಇಷ್ಟು ಅಂತಂದೇಳಿ ಮೊದಲಿಗೆ ಫಿಕ್ಸ್ ಮಾಡಿರ್ತಾರೆ ಯಜಮಾನರು. ಅಲ್ಲಿ ಪ್ರತಿ ಕೇರಿಗಳಲ್ಲಿ ದೇವತೆಗಳು ಮುಂಚಿತವಾಗಿ 15 ದಿನಕ್ಕೆ ಮುಂಚಿತವಾಗಿಯೇ ಅಲ್ಲಿ ದುಡ್ಡು ಸಂಗ್ರಹ ಮಾಡ್ತಕ್ಕಂಥದ್ದು, ಯಜಮಾನರು ಪಂಚಾಯತಿ ಮಾಡ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಇಲ್ಲಿ ಬಂದ ನಂತರ ಯಾರು ಗಲಾಟೆ ಮಾಡಬಾರ್ದು, ಇಲ್ಲಿ ದೇವಸ್ಥಾನಕ್ಕೆ ಅಪಕೀರ್ತಿ ತರಬಾರ್ದು, ಮತ್ತು ಇಲ್ಲಿ ಯಾರು ಹೊಡೆದಾಡಬಾರ್ದು. ಇಲ್ಲಿ ಯಾರು ಭಾಳ ಬಿಗಿಯಾದ ಒಂದು ನೋಡ್ರಿ, ಈಗ ನಮ್ಮಲ್ಲಿ ಪಂಚಾಯತಿ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬಿಗಿಯಾಗಿದೆ ಅಂದರೆ, ನಮ್ಮದು ಹೊಸಪೇಟೆ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಅಲ್ಲಿ ಯಜಮಾನರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನದ ಮೇಲೇ ನಡಿಬೇಕು. ಯಜಮಾನರ ವಿರುದ್ಧ ಯಜಮಾನರ ತೀರ್ಮಾನದ ವಿರುದ್ಧ ನೀವೇನಾದ್ರು ನಡೆದಂತಂದ್ರೆ ಅವರು ಆಕ್ಷನ್ ತಗೋತಾರೆ. ಅವರು ಬಿಡೋದಲ್ಲ ಅವರು. ಯಾಕಂದ್ರೆ ಇಲ್ಲಿ ಯುವಕರ ಸತ್ನೆ ಆ ತರ ಕೈ ಹಾಕೋದು ಹೋಗಲ್ಲ ಸರ್. ಈಗ ಇಲ್ಲಿ ನೋಡ್ರಿ, ಈಗ ನೋಡ್ರಿ, ಇಲ್ಲಿ ಒಂದು 25-30 ಪಲ್ಲಕ್ಕಿಗಳು ಸೇರಿ ಬನ್ನಿ ಮುಡಿಬೇಕಾದ್ರೆ ಗಲಾಟೆ ಒಳಗೋದು ಸಾಮಾನ್ಯ. ಆದ್ರೂ ಗಲಾಟೆ ಆಗಲಾರ್ದಂಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ಕೊತೈತಿ, ನಮ್ಮ ಯಜಮಾನರು ನೋಡ್ತಾರ, ನಮ್ಮ ಮುಖಂಡರು ಕೂಡ ಅಲ್ಲಿ ಮುಖಂಡರು ಸುತ್ತ ನಿಂತಿರ್ತಾರ. ಅಲ್ಲಿ ಅವತ್ತು ಬನ್ನಿ ಮುಡಿಯೋ ದಿನ ಎಲ್ಲ ನಮ್ಮ ಯಜಮಾನರು ಎಲ್ಲರೂ ನಿಂತಿರ್ತಾರೆ. ಸ್ವಾಮಿಯವ್ರು ಬಂದಾಗ ಎಲ್ಲ ಕೈ ಮುಗಿತಾರೆ. ಎಲ್ಲರೂ ಇವ್ರು ಬರ್ಬೇಕಾದ್ರೆ ದಾರಿ ಬಿಟ್ಬಿಡ್ಬೇಕು. ಯಾರು ಇವ್ರಿಗೆ ಅಡ್ಡ ಯಾರು ಹೋಗಂಗಿಲ್ಲ. ಯಾಕಂದ್ರೆ ಇವ್ರ ಪರಕಾಯ ಪ್ರವೇಶ ಆಗಿರ್ತೈತಿ. ಇವರಿಗೆ ಹೆಸರು ಇರಲ್ಲ. ಅವರಿಗೆ ಇಷ್ಟು ನಡೀತಕ್ಕಂಥದ್ದು ಬಹಳ ವಿಶಿಷ್ಟವಾಗಿ ನಡೀತದೆ. ಮಣ್ಣನ್ನು ಮರಿಬೇಡ ಓ ಅಭಿಮಾನಿ.